ಸರಿ ಆನಂದ್ ಯೋಚನೆ ಮಾಡ್ತಾನೆ. Now Anand was thinking for a ಬೆಳಗ್ಗೆ time. ಎದ್ದು Wake up in the ನಾನು morning. ಇಲ್ಲಿಂದ ಒಂದು ಪಟ್ಟಣಕ್ಕೆ ಹೋಗ್ಬೇಕು, I need to go from here to a ನಾನು place. ಬೈಕಲ್ಲಿ ಹೋಗ್ಬೇಕಾ, I need to go to bike. ಕಾರಲ್ಲಿ ಹೋಗ್ಬೇಕಾ, Should I go in car? ಫ್ಲೈಟ್ ಅಲ್ಲಿ ಹೋಗ್ಬೇಕಾ, Should I go in cycle? ಹೇಗೆ ಹೋದ ಆ ಸ್ಥಳವನ್ನು ಸೇರ್ತೇನೆ, How will I reach there? ಅದನ್ನ ನಾನು ಹೇಗೆ ಹೋದ್ರೆ ಪರ್ಫೆಕ್ಟ್ ಆಗಿ ಹೋಗ್ತಿದ್ದೆ ಅಂತ ಆತ್ಮನ ತಿಳಿಸ್ತಾನೆ. But the Holy Spirit knows how will I reach ನಿಮ್ಮ ಮಕ್ಕಳ perfectly. ಜೀವಿತ, ಮಕ್ಕಳ ಜೀವಿತ, Now children's life. ಲೈಫ್ ಇದಾಗಬೇಕು, My child's life should be ಮಗಳ like ಲೈಫ್ this. ಇದಾಗಬೇಕು, My children's life should be like ನಮ್ಮದೇ this. ಆದ ಒಂದು ಕನಸು ನಮ್ಮ ಲೈಫ್ ಅಲ್ಲಿ ಇರ್ತದೆ. We have a particular dream. ನಾವು ಅಂದ್ಕೊಳ್ತೀವಿ ನನ್ನ ಮಕ್ಕಳ ಡಾಕ್ಟರ್ ಆಗ್ಬೇಕಂತ, We think our ನನ್ನ children should ಮಕ್ಕಳು become doctors. ಇಂಜಿನಿಯರ್ ಆಗ್ಬೇಕು. We think our children must ನಮ್ಮದೇ ಆದ become ಒಂದು engineers. ಕನಸುಗಳು ಇರ್ತದೆ. We have different kinds of visions. ಹಲ್ಲೆಲೂಯಾ. Hallelujah. ನಾನು ನಂಬ್ತೇನೆ, But I believe ನಿಮ್ಮ ಕನಸುಗಳಿಗಿಂತ than your ಆ visions. ಸತ್ಯದ ಆತ್ಮ ನಿಮ್ಮಲ್ಲಿ ಬಂದ್ರೆ When the Holy Spirit ನಿಮ್ಮ comes in you, ಮಕ್ಕಳನ್ನ in your children, ಸತ್ಯಕ್ಕೆ ಕರೆಕ್ಟ್ ಕರ್ಕೊಂಡೋಗಿ ಸೇರಿಸ್ತಾನೆ. He will perfectly lead you to the truth. ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಆತ ನಿಮ್ಮಲ್ಲಿ ಈ ವಿಷಯದಲ್ಲಿ ಯೋಚಿಸ್ತಾನೆ. More than what you can imagine, He will work in you. ನಿಮಗಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಪ್ರೀತಿ ಮಾಡ್ತಾನೆ. More than what you think, He loves you. ನಿಮಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನು ಕುರಿತು ಆತನ ಯೋಚನೆ ಉಳ್ಳವನಾಗಿದ್ದಾನೆ. More than what you know, He ಅದು knows about your ಯೇಸು ಅದನ್ನು children. ತಿಳ್ಕೊಂಡ್ರು. Jesus knew this. ಆನಂದ ನಾನು ಆಗಿ ಬಿಟ್ರೆ If I leave Anand ಅವನು brother like ಕುಂದಿ that, ಹೋಗ್ತಾನಪ್ಪ, he'll just get ಅವನು ಕುಂದಿ destroyed. ಹೋಗ್ತಾನೆ, He'll just get ಅವನಿಗೊಂದು destroyed. ಕೆಲಸ ಮಾಡ್ತೀನಿ, I'll do something. ಅವನಿಗೆ ಆತ್ಮನನ್ನು ಕಳಿಸ್ತೇನೆ. I'll send him the Holy Spirit. ಹಲ್ಲೆಲೂಯಾ. Hallelujah. ಇವತ್ತು ಆತ್ಮ ನನ್ನಲ್ಲಿ ವಾಸ ಮಾಡ್ತಾ ಇದೆ. That same Holy Spirit lives in me. This meeting, ನನ್ನಲ್ಲಿ ವಾಸ ಮಾಡುವ ಆತ ನಿಮ್ಮಲ್ಲಿ ಇದ್ದಾನೆ ಅಂತ ತೋರ್ಸಕ್ಕೆ ನಾನು ಕಳಿಸ್ತಿದ್ದೀನಿ. this meeting is prepared so that you can understand the one who lives in me lives in you. ಒಂದು ಮ್ಯಾಜಿಕ್ ಮಾಡೋದಕ್ಕೆ ನಾನು ಹೇಳಿಲ್ಲ. I'm not trying to show you a magic, or the Holy Spirit is not a magic. ಇರುವ ಆತನು ಯಾರು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. This is for you to understand who lives in you. ನಿಮ್ಮಲ್ಲಿ ವಾಸ ಮಾಡುವ ಆತನ ಒಂದು ಪವರ್ ಏನಂತ ನೀವು ತಿಳ್ಕೊಳ್ಬೇಕು. You need to understand the power of the one who lives in ಹೇಗೆ you. ನಿಮ್ಮಲ್ಲಿ ಆತನ ತಿರುಗಾಡ್ತಾನೆ ಅಂತ ನೀವು ತಿಳ್ಕೊಳ್ಬೇಕು. You need to know how he works your life around. Church, ನೀವು ತಿಳ್ಕೊಂಡಿದ್ರ ಆತ್ಮ ಯಾರು ಅಂತ you know who the Spirit is that lives in ನಿಮಗೆ ಗೊತ್ತು. you. You know him. ಬೈಬಲ್ ಓದಿದ್ದೀರಾ, You've read the Bible. ವಾಕ್ಯ ಕೇಳಿದ್ದೀರಾ, You listen to the word. ಆದ್ರೂ But ಆ ಆತ್ಮನನುಸಾರ ನಾವು ನಡೆಯಲ್ಲ. we don't walk according to the ಆತ್ಮ Spirit. ಇಲ್ಲಿ ಹೋಗು ಅಂದ್ರೆ When the Holy Spirit says ನಾವು go ಎಲ್ಲೋ here, ಹೋಗ್ತೀವಿ. we go the opposite ಇದು way. ಮಾಡು ಅಂದ್ರೆ When he says do ನಾವು this, ಏನೋ ಮಾಡ್ತೀವಿ. we do something else. ಆದ್ರೆ ವಯಸ್ಸು ಹೇಳ್ತಾರೆ, But the Bible says ಆತ್ಮ ನಿನಗೆ ಗೊತ್ತು, the Spirit, you know him. ಆದ್ರೆ But ಆತ್ಮ ನಿನಗೆ ಗೊತ್ತಿದ್ರು when you know the ಯಾಕೆ Spirit, ನಿನ್ನ ಮೈಂಡ್ ತರ ಜೀವನ ಮಾಡ್ತೀಯ? why do you live like your mind? ಆತ್ಮನನ್ನು ಇಟ್ಕೋ. Hold on to the Spirit. ನೀನು You, ಮೇಲೆ ಹತ್ತಿದ್ರೆ when you go up, ನಿನ್ನ ಇಷ್ಟಕ್ಕೆ ನೀನ್ ಹತ್ತಬಲ್ಲೆ ಅಷ್ಟೇ. only you can go this much. ಆದ್ರೆ But ಆತನ ತ್ರಾಣವುಳ್ಳ ಹಸ್ತದಲ್ಲಿ ನೀನ್ ಬಂದ್ರೆ when you get into His ಆತ power, ನಿನ್ನ ಉನ್ನತಕ್ಕೆ ನಿನ್ನನ್ನು ಮೇಲೆ He takes you more higher. ಹಲ್ಲೆಲೂಯಾ. Hallelujah. ನಾವು ಆತ್ಮನ ಕೈಯಲ್ಲಿ ಸಿಕ್ಕಾಕೊಳ್ಬೇಕು ಪ್ರಿಯರೇ. ಆತ್ಮನೇ ಓ